ಅದೆಲ್ಲ ಸುಮ್ಮನೆ ಆಗಲ್ಲ ಸರ್, ಅದು ಆಗೇನಿಲ್ಲ ಈಗೇನಿಲ್ಲ, ಸುಮ್ಮನೆ ಇರಬೇಕು. ಈ ತಾತ ಮತ್ತು ಅವಳಿಗೆ ಹುಟ್ಟಿದ ಮಗುವೆ ವನಜ, ಅಹಂಕಾರದ ಮುದ್ದೆ. ಓ ಪೊಲೀಸ್ ಎಂತ ಪೊಲೀಸ್ನ ಕರ್ಕೊಂಬಂದ್ರೆ ನನ್ಗೆಂತ ಭಯ ಆಗ್ತದ? ಎಂತ ಭಯ ಪಡ್ಬೇಕನಾ? ನಾನೆಂತ ಭಯ ಪಡುದಿಲ್ಲ, ನಿನ್ಗೆ ಈ ಜಾಗವೂ ಕೊಡುದಿಲ್ಲ, ಹೋಟೆಲು ಕೊಡುದಿಲ್ಲ, ಆಯ್ತಾ? ಅಣ್ಣ ಸ್ವಲ್ಪ ಆ ಕಡೆ ಹೋಗಿ ಹಚ್ಚಿ, ತಲೆ ನೋಯ್ತಿದೆ. ನಿನ್ಗೂ ಒಂದು ತಮ್ಮನೋ ತಂಗಿ ನೋಡ್ಬೋದು. ಶಟ್ ಅಪ್ ರಾಬಿ. ಜೈಲಲ್ಲಿ ಕೂರ್ತಿಯಾ? FIR ಹಾಕ್ಬೇಕಾ? ಸರ್ ಅದೆಲ್ಲ ಅಣ್ಣ ಬಿಡಿ ಸರ್ ಅವ್ನ. ಸುಮ್ಮನೆ ನಾನು ಬೈಯೋದು ಇಲ್ಲ, ಹೊಡೆಯೋದು ಇಲ್ಲ. ನನ್ನ ರಿವೆಂಜ್ ಸ್ಟೈಲೇ ಬೇರೆ. The day didn't go well, Robbie. ನಂಗೆ ಇಲ್ಲಿ ಒಂಚೂರು ಇಷ್ಟ ಆಗ್ತಾ ಇಲ್ಲ. ಪ್ಲೀಸ್ ರಾಬಿ, ಲೆಟ್ಸ್ ಲೀವ್ ಇನ್ ದ ಮಾರ್ನಿಂಗ್. Yeah, let's see. ನಮಸ್ತೆ ಸರ್. ಏನ್ರಿ ಚಟ್ನಿ ಬಾಬು, ತಿನ್ನಕ್ಕೇನಾರ ತನ್ರಿ ಅಂತಂದ್ರೆ ಎಲ್ಲೋ ಡ್ರಿಂಕ್ ಆಗ್ತಾ ಕೂತ್ರ ನೀವು? ಇಲ್ಲ ಸರ್, ನೀವು ಬೇರೆ ಹಬ್ಬ ದಿವಸ ಬಂದಿದ್ದೀರಿ. ಈ ಊರಲ್ಲಿ ಬಾಯಿಗೆ ರುಚಿಯಾಗೋದು ಏನಿದೆ? ವನಜನ ಹೋಟೆಲ್ ಬಿಟ್ಟರೆ ನಿಮಗೋಸ್ಕರ 25 ಕಿಲೋಮೀಟ್ರ್ ಹೋಗಿ ಎಲ್ಲೆಲ್ಲಿ ಹುಡುಕಿ ಕೊನೆಗೆ ಬಿಸಿ ಬಿಸಿ ಕಬಾಬ್ ತಂದಿದ್ದೇನೆ. ಗ್ರೇಟ್ ರೀ ನೀವು. ನಾವೊಂಥರ ಹಾಗೇನಿ ಸರ್. ತಗೊಳ್ಳಿ, ಡ್ರಿಂಕ್ ಹಾಕ್ತೀರಾ? ಬೇಡ. ಹಾಕ್ರಿ, ಇಷ್ಟೆಲ್ಲ ಮಾಡಿದ್ದೀರಾ. ಸ್ವಲ್ಪ ಸ್ವಲ್ಪ. ನೀರು ಕೊಡ್ಲ ಒಂಚೂರು? ಹಾಕಿ. ಹಾಂ, ಸಾಕು ಸಾಕು. ಎಲ್ಲ ನಿಮ್ಮನ್ನ ಚಟ್ನಿ ಬಾಬು ಅಂತಾರಲ್ಲ, ಏನಕ್ಕೆ? ಅದು ಸರ್, ನಾನು ಚಿಕ್ಕವನಿರ್ಬೇಕಾದ್ರೆ ತಿನ್ಬೇಕಾದ್ರು ಕುಡಿಬೇಕಾದ್ರು ಚಟ್ನಿ ಚಟ್ನಿ ಅಂತ ಕೇಳ್ತಿದ್ದಂತೆ. ಅದಕ್ಕೆ ಚಟ್ನಿ ಅಂತ ಕರಿತಾ ಇದ್ದಾರೆ. ಈಗ ಇನ್ನು ಅಭ್ಯಾಸ ಬಿಟ್ಟಿಲ್ವಾ? ನೋಡಿ ಚಟ್ನಿ. ಓಹ್, ಸರಕು ರೆಡಿ ಇದೆ ಆಲ್ರೆಡಿ. ನೀವು ಕೂಡ ತಿನ್ನಿ ಚಟ್ನಿ. ಹಾಂ, ತಗೋತೀನಿ. ಪರವಾಗಿಲ್ಲ ರೀ. ಊಟ ನಿಮ್ಮ ಮನೆ ಎಲ್ಲ ಅರೇಂಜ್ ಮಾಡಿಕೊಟ್ಟಿದ್ದೀರಾ? ನನ್ನೊಬ್ಬ ಫ್ರೆಂಡ್ ಇದ್ದಾನೆ ಅಬುದಾಬಿಯಲ್ಲಿ, ಜೋಸೆಫ್ ಅಂತ. 6 ವರ್ಷ ಆಯ್ತು ಈ ಕಡೆ ಬರದೆ. ನನಗೆ ಮಾತ್ರ ಈ ಮನೆದು ಬೀಗ ಕೊಡೋದು. ಇವತ್ತು ಕಾಲ್ ಮಾಡಿದ್ದೆ, ನನ್ನ ಫ್ರೆಂಡ್ ಬರ್ತಾ ಇದ್ದಾರೆ ಅಂತ, ಅದಕ್ಕೆ ಕೊಟ್ಟಿದ್ದಾನೆ. ಎಲ್ಲ ನಿಮಗೋಸ್ಕರ.
ಭಯಂಕರ ಕಾಂಟ್ಯಾಕ್ಟ್ಸ್ ಇಟ್ಟಿದ್ದಾರೆ ನೀವು. ಈ ಚಟ್ನಿ ಬಾಬು, ಈ ವನಜ ಅನ್ನೋ ಕ್ಯಾರೆಕ್ಟರ್ ಹೇಗೆ ರೀ? ಅವಳ ನನಗೆ ಮಾತ್ರ ಅಲ್ಲ, ಇಡೀ ಊರವರಿಗೆ ಗೊತ್ತು. ಅಲ್ಲಿ ಮೂಲೆಯಲ್ಲಿ ಬಿದ್ದಿದ್ದಾನೆ ಮುದುಕ, ಅದು ವನಜನ ತಾತ ಅಲ್ಲ, ತಂದೆ. ಆ ಮುದುಕನಿಗೆ 60 ವರ್ಷ ಇರುವಾಗಲೇ 20 ವರ್ಷ ಹುಡುಗಿನ ಕಟ್ಕೊಂಡಿದ್ದಂತೆ. ಅವರಿಗೆ ಹುಟ್ಟಿದ ಮಗು ವನಜ. ಈ ಎಳೆ ನಿಂಬೆಕಾಯಿಗೆ ಗುಡ್ಡು ತೆಂಗಿನಕಾಯಿ ಎಲ್ಲಿ ಇಷ್ಟ ಆಗುತ್ತೆ? ಅದು ಸರಿ. ಯಾವುದೋ ಒಂದು ಹುಡುಗನ ಜೊತೆ ಓಡೋದ್ಲಂತೆ. ಹಲೋ ಮಾಮ್. ಹೋಗಿದ್ದೆ, ಸ್ವಲ್ಪ ಕಿರಿಕಾಯ್ತು. ಇಲ್ಲ ಸಪೋರ್ಟ್ ಅಂತ ಏನಿಲ್ಲ, ಇರೋದವ್ರಿಬ್ರು ಅಷ್ಟೇ. ಇಲ್ಲ ಆದಷ್ಟು ಬೇಗ ಕೆಲಸ ಮುಗಿಸಿ ನಾನು ಹೊರಟು ಬರ್ತೀನಿ ನಾನು. ಸರಿ ಬಾಯ್. ಈ ತಾತ ಮತ್ತು ಅವಳಿಗೆ ಹುಟ್ಟಿದ ಮಗುವೆ ವನಜ. ಅಹಂಕಾರದ ಮುದ್ದೆ. ನೀವೇ ನೋಡಿದ್ರಲ್ಲ ಆಗ ನಿಮ್ಮ ಮುಂದೆ ನನಗೆ ಹೊಡೆದದ್ದು. ಇನ್ನು ಇವಳು ಯಾರ ಜೊತೆ ಓಡಿ ಹೋಗ್ತಾಳೆ ಯಾರಿಗೆ ಗೊತ್ತು. ಈ ಮುದುಕ ಬಲೇ ಇದ್ದಾನೆ. 60 ವರ್ಷಕ್ಕೆ ಒಂದು ಮಗು ಹುಟ್ಟಿಸ್ತಾ ಅಂದರೆ, ಈ ನರ ಹೆಂಡ್ತಿ ಓಡೋಗದೆ ಇದ್ದಿದ್ರೆ ಈಗ ಒಂದು 10 ಮಕ್ಕಳ ಮಾಡಿರ್ತಿದ್ದ ಅಲ್ಲ. ಬೇಬ್ ಒಂದು ಐಡಿಯಾ ಬಂತು ನೋಡು, ಯೋಚನೆ ಮಾಡು. ನಿಮ್ಮ ಡ್ಯಾಡಿಗೂ ಮತ್ತೆ ಇನ್ನೊಂದು ಮದುವೆ ಮಾಡ್ಸೋಣ, ನಿನ್ಗೂ ಒಂದು ತಮ್ಮನೋ ತಂಗಿ ನೋಡ್ಬೋದು. ಶಟ್ ಅಪ್ ರಾಬಿ. ಚಟ್ನಿ ಬಾಬು, ನಿಂಗೊಂದು ಕೆಲಸ ಹೇಳ್ತೀನಿ, ಮಾಡ್ತೀಯ? ಹೇಳಿ ಸರ್, ನೀವು ಹೇಳಿದ ಮೇಲೆ ನಾನು ಮಾಡ್ತೇನೆ ಸರ್. ಹೇಳು, ಪ್ರತಿ ವರ್ಷ ದೀಪಾವಳಿ ಹಬ್ಬ ಚೆನ್ನಾಗಿ ಆಚರಿಸ್ತೀಯ. ಎಲ್ಲರೂ ಹಬ್ಬ ಮಾಡೋದಂದ್ರೆ ಎಷ್ಟು ಸಂತೋಷ ಅಲ್ವಾ? ಮತ್ತೆಂತ ಅಣ್ಣ, ಸ್ವಲ್ಪ ಆ ಕಡೆ ಹೋಗಿ ಹಚ್ಚಿ, ತಲೆ ನೋಯ್ತಿದೆ. ಈಗ ನೀನು ಹಿಡ್ಕೊಂಡು ಬಾ. ವರ್ಷವಿಡೀ ದುಡಿತೀವಿ, ಈ ತರ ಹಬ್ಬ ಅಂತೆಲ್ಲ ಬಂದಾಗ ಎಲ್ರೂ ಒಟ್ಟಿಗೆ ಸೇರಿದಾಗ ಆ ದುಃಖ ಎಲ್ಲ ಹೋಗಿ ಎಷ್ಟು ಸಂತೋಷ ಇರ್ತದೆ ಅಲ್ಲ. ಈ ದೀಪ ನೋಡ್ತಾ ಇದ್ರೆ ನಿನ್ ಬದುಕಲ್ಲೂ ಹೀಗೆ ದೀಪ ಥರ ಬೆಳಗ್ಲಿ ಅಂತ ಅನಿಸುತ್ತೆ. ಮತ್ತೇನು ಗೊತ್ತಾ,
ನಾನು ಚಿಕ್ಕವಳಿರುವಾಗ ನನ್ನ ಅಣ್ಣ ಪ್ರತಿ ವರ್ಷ ಪಟಾಕಿಗೋಸ್ಕರ ಹಣ ಹೊಂದಿಸ್ತಾ ಇದ್ದ. ನಾವು ಯಾರು ಇಲ್ಲದ ಹೊತ್ತಲ್ಲಿ ಹೋಗಿ ಪಟಾಕಿ ತಂದು ಹಚ್ಕೊಳ್ತಿದ್ದೆವು. ಎಷ್ಟು ಸಂಭ್ರಮ, ಎಷ್ಟು ಖುಷಿ ಗೊತ್ತಾ ಆವಾಗ. ಅದೀಗ ಅತ್ತಿಗೆ ಬಂದ ಮೇಲೆ ಅಣ್ಣ ತುಂಬಾ ಬದಲಾದ. ತಾಯಿ ಮನೆ ತುಂಬ ನೆನಪಾಗ್ತಿದೆ. ನಾನು ಅಲ್ಲಿಗೆ ಹೋಗೋದೇ ಬಿಟ್ಟೆ. ಇವರಿದ್ದಾರಲ್ಲ, ಇವತ್ತು ಕೂಡ ಕುಡಿದು ತುಂಬಾ ಕಿರಿಕಿರಿ ಮಾಡ್ತಾರೆ. ಅದಕ್ಕೆ ನಾನು ಕರ್ಕೊಂಡೇ ಬರಲಿಲ್ಲ. ಇಷ್ಟು ಸಂತೋಷದಿಂದಿರುವಾಗ ಯಾಕೆ ಸುಮ್ಮನೆ ಅವರನ್ನು ಕರ್ಕೊಂಡು ಬಂದೆಲ್ಲ. ನಿನ್ನ ದೀಪಾವಳಿ ಹಾಗೆ, ಇನ್ನು ನನ್ನ ದೀಪಾವಳಿಗೆ ಆ ದೇವರೇ ಮನಸ್ಸು ಮಾಡಬೇಕು. ಹೀಗೆ ಯಾವುದೋ ಒಂದು ದೀಪಾವಳಿ ಟೈಮಲ್ಲಿ ನನ್ನ ತಾಯಿ ನನ್ನನ್ನು ಈ ಮುದುಕನ ಕೈಯಲ್ಲಿ ಬಿಟ್ಟು ಓಡೋದ್ಲಂತೆ. ಇನ್ನೊಂದು ಯಾವುದೋ ದೀಪಾವಳಿಗೆ ಆ ವೀರು ನನಗೆ ಸಿಗ್ತ. ನನ್ನ ಜೀವನದಲ್ಲಿ ಯಾರೂ ಕೊನೆವರೆಗೂ ಇರಲ್ಲ ಅಂತ ಅನ್ಸುತ್ತೆ. ಹಬ್ಬಿದ ಮಲೆ ಮಧ್ಯದೊಳಗೆ ಅರ್ಬುದಾನಿದೆಂಬ ವ್ಯಾಘ್ರನೋ ಅಬ್ಬರಿಸಿ ಹಸಿದು ಬೆಟ್ಟದ ನೋಡು, ಇವನು ದೀಪಾವಳಿಗೆ ಒಕ್ಕರ್ಸ್ಕೊಂಡಿದ್ದಾನೆ. ಹ್ಯಾಪಿ ದೀಪಾವಳಿ. ಓ ಪಟಾಕಿ. ಓ ಲುಕಿಂಗ್ ನೈಸ್. ಹಬ್ಬದ ದಿನನೇ ಬಂದು ಒಪ್ಪಿಸ್ಕೊಂತವೆ ಹಾಳಾದವು. ಹಬ್ಬಕ್ಕಾದ್ರೂ ಬಿಡು. ಹಬ್ಬ ಜೋರು ಅನ್ಸುತ್ತೆ, ನಮಗ್ ಸ್ವೀಟ್ಸ್ ಕೊಡೋದಿಲ್ವಾ? ಓ ತಾತ ನೋಡಿ ಇವ್ರೆ. ಓ, ಈ ತಾತಪ್ಪ ಬದುಕೇ ಇದ್ದಾನೆ. ಆಗ್ಲೇ ಅವ್ರು ಮಾತಾಡುವಾಗ ಉಸಿರು ಬಿಡ್ತಾ ಇರ್ಲಿಲ್ಲ, ಈಗ ಮಾತಾಡ್ಲಿಕ್ಕೆ ಬಂದ. ಎಷ್ಟ್ರೀ ಮಾತಾಡ್ತೀರಾ? ಕೂಲ್ ಕೂಲ್. ಈ ವರ್ಷ ಎಷ್ಟು ದೀಪ ಬೇಕಾದ್ರೂ ಹಚ್ಚು, ಪಟಾಕಿ ಬೇಕಾದ್ರೂ ಹಚ್ಚು. ಮುಂದಿನ ವರ್ಷದಿಂದ ಪಟಾಕಿ ಹಚ್ಚಕ್ಕೆ ನೀವು ಯಾರು ಇರೋದಿಲ್ಲ. ಯಾಕೆ ಗೊತ್ತಾ? ನಾನು ಏಯ್, ಏನೋ ನಿಂದು? ನಿಮ್ಗೆ ಇನ್ನೂ ಬಿಸಿ ಮುಟ್ಲಿಲ್ವಾ? ಹಾ, ಏಯ್ ನೀನ್ ಯಾವನ ಕೇಳಕ್ಕೆ? ಏನ್ ನೀನ್ ಅವಳನ್ನ ಇಟ್ಕೊಂಡವನ? ಚೆನ್ನಾಗಿ ಬಿಡು ಬಿಡು ನೀನ್ ಬಿಡು ನಿಜ. ಬಿಡು ಅಣ್ಣ. ಕುಡ್ದ ಮತ್ತೆ ಹೇಳ್ತೀನಿ ಈಗ ನಾನು. ಆ ಹೊಲ್ಸ್ನ ನೀನೆಂತ ಮುಟ್ಟುದು? ಏಯ್, ಬಂದ ದಾರಿಗೆ ಸುಂಕ ಇಲ್ಲ ಅಂತ ಸುಮ್ನೆ ನಡಿ. ನಮಗ್ ತೊಂದರೆ ಕೊಡ್ಬೇಡ ಇಲ್ಲಿ. ನೀನ್ ಎಷ್ಟ್ ಬೇಕಾದ್ರೂ ಬೈಕೋ, ಎಷ್ಟ್ ಬೇಕಾದ್ರೂ ಹೊಡಿ. ನಾನು ಬೈಯೋದು ಇಲ್ಲ, ಹೊಡಿಯೋದು ಇಲ್ಲ. ನನ್ನ ರಿವೆಂಜ್ ಸ್ಟೈಲೇ ಬೇರೆ.
ಬರ್ಲಿ ಬರ್ಲಿ ಈ ಕಡೆ ಬರ್ಲಿ 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 ಸಾಕು 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 ಬೇವರ್ಸಿಗಳ ಇಳೆ ಕೆಳಗೆ ಹಪ್. ಏಯ್, ಎಂತದ ಆ? ಎಂತದ ನಿಂದು ಆ? ಎಂತ ನನ್ನ ಮನೆನೇ ಉರುಳಿಸಕ್ ಬರ್ತೀರಾ ಆ? ನನ್ನ ಮನೆನೇ ಉರುಳಿಸಕ್ ಬರ್ತೀರಾ ಬೇವರ್ಸಿಗಳ ಥೋ ನಿನ್ನ ಎದರಿಲ್ಲ ಧೈರ್ಯ ಇಲ್ಲ ನನ್ನ ಮನೆ ಉರುಳಿಸಕ್ ಬರ್ತಾನ ಅವನು ಬೇವರ್ಸಿಗಳು ಎಷ್ಟು ಧೈರ್ಯ ನಿಮ್ಗೆ ಮೀನ್ ಸಹ ತರ್ಲಿಕ್ಕುಂಟು ಇವಳು ಯಾಕೆ ಹೀಗೆ ಮಾಡ್ತಾಳು ಅಪ್ಪ ಜೀಪ್ ಕೊಂಡೋಗಿ ಎಷ್ಟು ದಿವಸ ಆಯ್ತು ನೀನು ಅದ್ ನನ್ಗೆ ಗೊತ್ತಿಲ್ಲ ಏನ್ ಹೇಳಿದೆ ನನ್ನ ಹತ್ರ ಹೇಳಿದ್ಯಲ್ಲ ಎಷ್ಟು ದಿವಸ ಆಯ್ತು 4-5 ದಿವಸ ಆಯ್ತಲ್ಲ ಏನು ಏನೇ ಮಾತಾಡ ಏನೇ ನಮ್ಮ ಊರಲ್ಲಿ ಒಂದು ಗ್ಯಾರೇಜ್ ಇಲ್ಲ ದರಿದ್ರ ಊರಿದು ಅದಕ್ಕೆ ನಿನ್ನ ಹತ್ರ ಕಳಿಸಿದ ಅಲ್ಲಿ ಜಯರಾಮ್ ಇಲ್ವಾ ಅಲ್ಲಿ ಕಾನ್ಸ್ಟೇಬಲ್ ಕೊಡೋ ಅಂತ ಏನು ಜಯರಾಮ ನೀ ಯಾಕೆ ಹೋದ್ದು ಜೀಪ್ ಅಂತ ತಗೊಂಡು ಬರ್ತಾನೆ ಅಂತ ಹೋಗಿದ್ಯಲ್ಲ ಒಂದು ಆಗ್ಲಿಲ್ಲ ಅಂತ ಒದಿಯೋನು ಸೊಂಟಕ್ಕೆ ಅದ್ರಲ್ಲಿ ನಂಗೆ ಗೊತ್ತಿಲ್ಲ ನಂಗೆ 1 ಅವರಲ್ಲಿ ನನ್ನ ಜೀಪ್ ಇಲ್ಲಿ ಇರಬೇಕು ಇಡು ಇಲ್ಲದ್ರೆ ಅವನು ಗ್ಯಾರೇಜ್ ನೆಲ ಸಂಬಾರ್ತೇನೆ ನಾನು ಎಂತದ ಎಂತ ನಿಮ್ದೆಂತ ಏಯ್ ಎಂತ ಎಂತ ನಿನ್ನೆ ನಿಂಗೆಂತ ಕೊಟ್ಟಿದ್ ಸಾಕಾಗ್ಲಿಲ್ವಾ ಮರ್ಯಾದೆ ಇಲ್ವಾನ ನಿನ್ಗೆ ಮರ್ಯಾದೆ ಇಲ್ವಾ ಓ ಪೊಲೀಸ್ ಎಂತ ಪೊಲೀಸ್ನ ಕರ್ಕೊಂಬಂದ್ರೆ ನನ್ಗೆಂತ ಭಯ ಆಗ್ತದಾ ಎಂತ ಭಯ ಪಡ್ಬೇಕನಾ ನಾನೆಂತ ಭಯ ಪಡುದಿಲ್ಲ ನಿನ್ಗೆ ಜಾಗವೂ ಕೊಡುದಿಲ್ಲ ಹೋಟೆಲು ಕೊಡುದಿಲ್ಲ ಆಯ್ತಾ ಎಲ್ಲವೂ ನಂದೆ ಬಂದ್ಬಿಟ್ಟ ದೊಡ್ಡ ಇದ್ರ ತರ ಎಂತದ ಹೊಡಿತ್ಯಾ ಎಂತ ಹೊಡಿಸ್ತೀಯನಾ ರಜಾ ನೀನ್ ಈ ಕಡೆ ಬಾ ನಿಂದೆಂತದ ಹುಡುಗಿಯರತ್ತ ಪೌರುಷ ಗಂಡತ್ತ ತೋರ್ಸು ಮುಚ್ಕೊಂಡಿರ್ಬೇಕಲ್ಲಿ ಸರ್ ಅದು ನೀ ಸುಮ್ಮನೆ ಅಲ್ಲ ಇನ್ನು ಬೆಲ್ಲನಿಲ್ಲ ನಾನು ಯಾಕೆ ಬಂದದ ಇಲ್ಲಿಗೆ ನನ್ ಮರ್ಯಾದಿಲ್ವ ಹಾಗಾದ್ರೆ ನಮ್ ಬೇರೆ ಕೆಲಸ ಇಲ್ವ ನಂಗೆ ನೀವು ಸುಮ್ನೆ ಇರಿ ಸರ್ ಮೆಲ್ಲಗೆ ಮಾತಾಡು ನನ್ ಪರಿಚಯ ಇಲ್ವ ನಿಂಗೆ ಸ್ಟೇಷನ್ಗೆ ಯಾವ ಚಾ ತಂದು ಕೊಡ್ತೀಯಾ ನೀನ್ ತಂದು ಕೂಡ ಚಾವಣ್ಣೆ ಕುಡಿದ್ ನಾನು ನಮ್ಮ ಮರ್ಯಾದೆ ಕೊಡು ನಂಗೆ ಸ್ವಲ್ಪ ನಾನು ತೀರ್ಮಾನ ಮಾಡ್ಲಿಕ್ಕೆ ಬಂದದಲ್ವಾ ಎಂತ ನೀವು ಒಂದು ಈ ಸಣ್ಣ ವಿಷಯಕ್ಕೆಲ್ಲ ಎಂತ ಗಲಾಟೆ ಮಾಡುದೆ ಎಂತ ಸಣ್ಣ ವಿಷಯ ಸರ್ ಮತ್ತೆಂತ ಎಲ್ಲಿಂದ ಬಂದು ಜಾಗ ನಂದು ಹೋಟೆಲ್ ನಂದು ಅಂದ್ರೆ ಯಾರು ಸುಮ್ನೆ ಇರ್ತಾರೆ ಸರ್ ಎಂತ ನೀವು ಸುಮ್ನೆ ಇರ್ತೀರಾ ಅಲ್ಲ ಅವನಿಗೆ ಹೊಡೆದಿದ್ದೆ ಅಂತ ನಿನ್ನೆ ಮತ್ತೆ ಹೊಡೆದು ಎಂತ ಮಾಡುದು ಅವನಿಗೆ ಅಲ್ಲ ಸರಿನಾ ನೀವೊಂದು ಗಂಡಸರ ಮೈ ಮೇಲೆ ಕೈ ಹಾಕೋದು ಸರಿನಾ ಮತ್ತೆ ಅವನು ಹಾಗೆ ಮಾಡು ಸರಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡ್ತೀಯ ಅವಾಗ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅವ ಸರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮಗೆ ನಂಗೆಂತ ಭಯ ಇಲ್ಲ ಸರ್ ನಂಗೆ ಗೊತ್ತು ನೀವು ಬರ್ತೀರಾ ಅಂತ ಎಂತ ಇದೆ ನೋಡಿ ನೋಡಿ ಯಾರ ಹೆಸರುಂಟಾ ನೋಡ ಇಲ್ಲಿ ಎಂತ ತೋರಿಸಿದವನು ಎಲ್ಲ ಲೇಟೆಸ್ಟ್ ಡಾಕ್ಯುಮೆಂಟ್ಸ್ ಇಲ್ಲೂ ಕೂಡ ಸರಿಯಾಗಿದೆ ಅಲ್ವಾ ಅದು ಸರಿಯಾಗಿದೆ ಇದು ಸರಿಯಾಗಿದೆ ಅದು ಹಳತ್ತು ಇದು ವಸ್ತು 2 ತಿಂಗಳ ಮುಂಚೆ ಇವ್ರ ಹೆಸರಿಗೆ ಆಗಿದೆ ಇದು ಏನು ಮಾಡುದು ಇದಕ್ಕೆ ಸರ್ ಫೋನ್ ಅಲ್ಲಿ ತೋರಿಸಿದ ತಕ್ಷಣ ಆಯ್ತಾ ಸರ್ ಹಾಗಿದ್ರೆ ಇದಕ್ಕೆಂತ ಬೆಲೆ ಇಲ್ವಾ ಹಾಗಿದ್ರೆ ಹೌದಮ್ಮ ಈಗ ಏನ್ ಮಾಡ್ತೀಯಾ ಎಂತ ಮಾಡ್ಬೇಕು ನಿನ್ ಮೇಲೆ ಕಂಪ್ಲೇಂಟ್ ಆಗಿದೆ ಜೈಲಲ್ಲಿ ಕೂರ್ತೀಯಾ
FIR ಹಾಕ್ಬೇಕಾ? ಸರ್ ಅದೆಲ್ಲ ಸುಮ್ಮನೆ ಆಗಲ್ಲ ಸರ್, ಅದು ಆಗೇನಿಲ್ಲ ಈಗೇನಿಲ್ಲ, ಸುಮ್ಮನೆ ಇರ್ಬೇಕು. ಮಾತಾಡ್ಬಾರ್ದು ಅಂದ್ರೆ ಮಾತಾಡ್ಬಾರ್ದು, ತೆಗೆದು ಬಿಟ್ಟು ಅಂದ್ರ ನೀನೆಲ್ಲಮ್ಮ ಏನ್ ಮಾಡ್ಬೇಕು? ಎಂತ ಮಾಡ್ತಿರೋ ನಂಗೆ ಗೊತ್ತಿಲ್ಲ. ಅಲ್ಲ ನಾನದು ತೀರ್ಮಾನ ಮಾಡ್ತೇನೆ, ಅದಕ್ಕೆ ಎಂತ ತೀರ್ಮಾನ ಮಾಡ್ತೀರಾ ಸರ್? ಎಂತ ತೀರ್ಮಾನ ಮಾಡ್ತೀರಾ? ಹಾಗಿದ್ರೆ ನಾನ್ ಹೆಂಗ್ ಗೊತ್ತಿಲ್ಲ ಎಂತ ಮಾಡ್ತೀರಾ ಅಂತ. ನಾನ್ ಈ ಜಾಗ ಬಿಟ್ಟು ಎಲ್ಲಿಗೂ ಹೋಗುದಿಲ್ಲ, ಈ ಜಾಗ ನಂದು, ನಾನ್ ಎಲ್ಲಿಗೂ ಹೋಗುದಿಲ್ಲ. ಈ ಕಾತಪ್ಪನೇ ಎಲ್ಲ ಮಾಡಿದ್ದು. ಮಾತಾಡು, ಈಗ ಎಂತಕ್ಕೆ ಮಾತಾಡುದಿಲ್ಲ ನೀನು? 60 ವರ್ಷಕ್ಕೆ ಒಬ್ಬಳನ್ನ ಕಟ್ಕೊಂಡು ಅವಳು ಓಡಿ ಹೋದ್ಲಲ್ಲ, ಈಗ ಮತ್ತೆ ಯಾರನ್ನಾದ್ರೂ ಕಟ್ಕೊಂಡಿದ್ಯಾ? ಇಲ್ಲ ಈ ಜಾಗನ ಹೋಟೆಲ್ ಯಾರಿಗಾದ್ರೂ ಮಾರಿದ್ಯಾ? ಮಾತಾಡ್ಲಿಕ್ಕೆ ಆಗುದಿಲ್ವಾ ನಿನ್ಗೆ? ಮಾತು ಬರುದಿಲ್ವಾ? ಎಂತಕ್ಕೆ ಸುಮ್ನೆ ಕೂತಿದ್ದು? ನೋಡಲ್ಲಿ ಹೇಗೆ ಬಂದು ಮಾತಾಡ್ತಿದ್ದಾರೆ ಅಂತ. ಎಂತ ನಾನು ಯಾವನ್ ಜೊತೆ ಓಡಿ ಹೋಗ್ಬೇಕಾ? ಎಂತ ಅನ್ಕೊಂಡಿದ್ದೆ ನೀನು? ಮಾತಾಡಕ್ಕೆ ಬರುದಿಲ್ಲ ನಿನ್ಗೀಗ? ಮಾತಾಡ್ತಪ್ಪ, ಮಾತಾಡ. ವಯಸ್ಸಾಗಿದೆ ಬಿಡ್ರಿ, ಬಿಡಿ, ಇವತ್ತು ನಾಳೆನೋ ಹೋಗ್ಬಿಡ್ತಾರೆ. ಯಾವನ ಹತ್ರನೋ ಹೇಳೋ ತರ ಆಯ್ತು ನನ್ಗೆ. ಪರವಾಗಿಲ್ವೇ ತಾತ, 60 ವರ್ಷಕ್ಕೆ ಮದುವೆ ಆಗಿ ಮಗು ಹುಡ್ಸಿದ್ರಂತೆ. ನಮಗೂ ಏನೋ ಟಿಪ್ಸ್ ಕೊಡಿ. ಏಯ್, ಯಾವ ಸೂಳೆ ಮಗ ಹೇಳಿದ್ದ? ಯಾವ ಬೋಳಿ ಮಗ ಹೇಳಿದ್ದ? ಕರ್ಕೊಂಬ ಇಲ್ಲಿ ಅವನ್ನ. ಬರೀ ಊರಿನವ್ರದ್ದು ವಿಷಯಗಳನ್ನ ಹೇಳೋದೇ ಆಯ್ತು. ಬೇವರ್ಸಿ ಮಂಜ, ನೀವು ಸುಮ್ಮನಿರು. ಏನು ನಿಂಗೆ ಹೇಳಿದ್ರೆ ಬಾಸ್ ಅರ್ಥ ಆಗುದಿಲ್ಲ, ಅರ್ಥ ಆಗುದಿಲ್ಲ ನಿಂಗೆ. ಬಾ, ನಾನು ಆಗಲ್ಲ, ಬಾ ಅಣ್ಣ, ಬಿಡಿ ಸರ್ ಅವನ್ನ. ಸುಮ್ಮನೆ ಸರ್, ಸ್ಟೇಷನ್ ನಡಿಯಾಕೆ ಏನ್ ಮಾಡ್ಬೇಕಂತ ನಂಗೆ ಗೊತ್ತಿದೆ. ಸರಿಯಾಗಿ ಹೇಳಿದ್ರೆ ಕೇಳಿಸಲ್ಲ ನಿಮ್ಗೆ. ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್.